ಬಾಳೆ ಎಲೆ ಅಥವಾ ಅರಿಶಿಣ ಎಲೆಯಲ್ಲಿ ಮಾಡುವಂಥ ಕರ್ನಾಟಕದ ಸ್ಪೆಷಲ್ ತಿಂಡಿ ಕಾಯಿ ಗೆಣಸಲೆ ಒಂದು ರುಚಿಯಾದ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದಕ್ಕೆ 4 ಕಪ್ ದೋಸೆ ಅಕ್ಕಿಯನ್ನು 3 ರಿಂದ 4 ಗಂಟೆ ನೆನೆ ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು, ಆದಷ್ಟು ಕಡಿಮೆ ನೀರು ಹಾಕಿ ನುಣ್ಣಗೆ ಅದರ ಸ್ವಲ್ಪ ಗಟ್ಟಿಯಾದ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಒಂದು ಪ್ಯಾನಲ್ಲಿ 4 ಕಪ್ ಕಾಯಿ ತುರಿ ಹಾಕಿ ಒಂದೊಳ್ಳೆ ಘಮ ಬರೋ ತನಕ ರೋಸ್ಟ್ ಮಾಡಿ, ಆಮೇಲೆ 3 ರಿಂದ 3.5 ಕಪ್ ಬೆಲ್ಲ, ಸ್ವಲ್ಪ ಹುಡಿ ಮಾಡಿರೋ ಏಲಕ್ಕಿಯನ್ನು ಹಾಕಿ ಕಾಯಿ ತುರಿ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿ. ಈ ಹೂರಣವನ್ನು ರೋಸ್ಟ್ ಮಾಡದೆ ಹಾಗೆ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು. ಇನ್ನೀಗ ಬಾಳೆ ಎಲೆಗೊಂದು ಸೌಟ್ ಹಿಟ್ಟು ಹಾಕಿ ದೋಸೆ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟಿನ ಒಂದು ಬದಿಗೆ ಕಾಯಿ ಹೂರಣವನ್ನು ಹಾಕಿ, ಕಡು ಬೆಲ್ಲ ಮಾಡ್ತಿದ್ರೆ ಹೇಗೆ ನೀವು ಬಾಳೆ ಎಲೆಯನ್ನು ಮಡ್ಚ್ಕೊಳ್ತೀರಾ ಅದೇ ಥರ ಎಲೆಯನ್ನು ಮಡಚಿ 30 ರಿಂದ 35 ನಿಮಿಷ ಸ್ಟೀಮ್ ಮಾಡಿದ್ರೆ ರುಚಿಯಾದ ಕಾಯಿ ಗೆಣಸಲೆ ತಿನ್ನೋದಕ್ಕೆ ರೆಡಿ. ಇದನ್ನು ನೀವು ಹಾಗೇನೂ ತಿನ್ಬೋದು ಅಥವಾ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ.